ಅರ್ಧ ದಾರಿಲಿ ಓನರ್ ಸಿಕ್ಕಿದ್ರು. ಎಲ್ಲ ಹೇಳಿದ್ರು. ಅವರು ಬಂದು ಹೋದ್ಮೇಲೆ ನಿಮ್ಮಮ್ಮ ನಿನಗೆ ಚೆನ್ನಾಗಿ ಹೊಡೆದಿರ್ತಾಳೆ, ಅದನ್ನ ನನ್ನ ಹತ್ರ ಹೇಳಬೇಡ ಅಂತ ತಾಕೀತು ಮಾಡಿರ್ತಾಳೆ. ಇದನ್ನೆಲ್ಲ ಮುಚ್ಚಿಡೋದಕ್ಕೆ ತಾನೆ ಈ ಹಾಡು ಕುಣಿತಾ ಇಲ್ಲ. ಅಪ್ಪ, ಅಮ್ಮ ನನಗೆ ಹೊಡೆದಿರೋದ್ರಲ್ಲಿ ಏನು ತಪ್ಪಿಲ್ಲ ಅಪ್ಪ. ನಾನೇ ಆ ಬಾಡಿಗೆ ದುಡ್ಡನ್ನ ಓನರಿಗೆ ಕೊಡದೆ ತಪ್ಪು ಮಾಡ್ದೆ ಅಪ್ಪ. ಅವ್ರಿಗೂ ಮನೆ ಟೆನ್ಷನ್ ಇರುತ್ತೆ ಅಲ್ವಾ ಅಪ್ಪ. ನನಗೆ ಕಾರಣ ಎಲ್ಲ ಬೇಡಮ್ಮ. ನನ್ನ ಮಗಳ ದುಡ್ಡನ್ನ ಸರಿಯಾಗಿ ಉಪಯೋಗಿಸಿರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಹತ್ರ ಯಾವುದೋ ದುಡ್ಡಿತ್ತು, ನಾನು ಹೊರಗೆ ಕೊಟ್ಟು ಕಳಿಸಿದ್ದೀನಿ. ಅಪ್ಪ, ನೀವು ಬಾಡಿಗೆ? ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿ ಮೇಲೆ ನಿಮ್ಮಮ್ಮ ಹೆಂಗಮ್ಮ ಕೈ ಮಾಡ್ತಾಳೆ? ಇದನ್ನೆಲ್ಲ ಅವಳು ಯಾವಾಗ ಬಿಡ್ತಾಳೆ? ನೀನು ಈ ಥರ ಕಷ್ಟಪಡತ್ತೆ ಕೈಲಿ ಆಗಲ್ಲಮ್ಮ. ಅಪ್ಪ, ಅಪ್ಪ, ಅಮ್ಮ ನನಗೆ ಹೊಡೆದಿದ್ದಾರೆ ಅಂತ ಅನ್ಕೊಂಡು ಇಷ್ಟು ನೋವು ಪಡ್ತಿದ್ದೀರಲ್ಲ ನೀವು. ಇನ್ನಮ್ಮ ನನಗೆ ಬರೆ ಹಾಕಿರೋದು ಗೊತ್ತಾದ್ರೆ ಎಷ್ಟು ನೋವು ಪಡ್ತೀರಾ ಅಪ್ಪ. ಲೋ ಮಗ ಶ್ರೀಮಂತ, ಊಟ ಎದುರುಗಡೆ ಇಟ್ಕೊಂಡು ಏನೋ ಯೋಚನೆ ನಿಂದು? ಮನೇಲಿ ಜಗಳ ಕಣ. ಅಪ್ಪನ ಜೊತೆನಾ ಚಿಕ್ಕಪ್ಪನ ಜೊತೆನಾ? ಎಲ್ರ ಜೊತೆ. ಐ ರಿಯಲಿ ಅಪ್ರಿಷಿಯೇಟಿವ್ ಕಣೋ. ಸೂಪರ್. ಇದೇ ತರ ಜಗಳ ಆಡ್ತಿದ್ರೆ ಮನೆ ಬಿಟ್ಟೋಗೋದು ಕನ್ಫರ್ಮ್. ನೀನಂತೂ ಅಲ್ಲ, ನಿನ್ ಮನೆಯವರು. ದುಶ್ಮನ್ ಕಾ ಹೇ ಅಂದ್ರೆ ಎದುರುಗಡೆನೆ ಹೇ ಅನ್ಬೇಕು ಅಷ್ಟೇ. ಇನ್ನೇನ್ ಹೇಳಪ್ಪ, ನೀನೊಬ್ಬ ಒಂಟಿ ಸಲಗ ಇದ್ದಂಗೆ, ಸಿಂಗಲ್ ಸಿಂಹ. ಮದುವೆ ಆಗಿ 2 ಮಕ್ಳು ಎತ್ಕೊಂಡು ಇಡೀ ಸಂಸಾರದ ಭಾರನೆಲ್ಲ ಹೆಗಲ ಮೇಲೆ ಎತ್ಕೊಂಡಿರೋ ತರ ಆಡ್ತಿದ್ಯಾ. ಸ್ವಾಮಿ, ಮದ್ವೆ ಆದ್ರೆ ಹೆಂಡತಿ 2 ಮಕ್ಳು ಭಾರ ಮಾತ್ರ ನನ್ನ ಹೆಗ್ಲ ಮೇಲೆ ಇರುತ್ತೆ. ಆದ್ರೆ ಈಗ ನನ್ನ ಎಂಟೈರ್ ಫ್ಯಾಮಿಲಿ ಭಾರನೇ ನನ್ನ ತಲೆ ಮೇಲಿದೆ. ಅಜ್ಜಿ, ಅಪ್ಪ, ತಮ್ಮ, ತಂಗಿರಂತ 5 ಜನ ಇದ್ದಾರೆ. ಯಾರ್ದು 5 ಪೈಸದ ಕೆಲಸ ಕಾರ್ಯ ಇಲ್ಲ. ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಹಳೆ ಬೈಕಲ್ಲಿ ಓಡಾಡ್ತಿದ್ದೀನಿ. ಇವತ್ತು ಕಾರ್ ತಗೋತೀನಿ, ನಾಳೆ ಕಾರ್ ತಗೋತೀನಿ ಅನ್ಕೊಂಡು ಹಿಂಗೆ ತಿರ್ಗಾಡ್ಕೊಂಡೇ ಇದ್ದೀನಿ ಹೊರತು ಕಾರಲ್ಲ, ಕಾರಿನ ಟೈರ್ ಕೂಡ ತಗೊಳ್ಳೋದಿಕ್ಕಾಗ್ತಿಲ್ಲ. ಇದ್ರ ಬಗ್ಗೆ ನಮ್ಮ ಮನೇಲಿ ಯಾರಿಗೂ ಯಾವುದೇ ಯೋಚನೆನೂ ಇಲ್ಲ. ಹಾಗೇನಾದ್ರೂ ಕೇಳ್ಬಿಟ್ರೆ ನಿನಗೆ ಪ್ರೀತಿ, ಪ್ರೇಮ, ವಾತ್ಸಲ್ಯನೇ ಇಲ್ಲ, ನಿನಗೆ ದುಡ್ಡೇ ಮುಖ್ಯ ಅಂತ ನನಗೆ ಕ್ಲಾಸ್ ತಗೋತಾರೆ. ನಿಜವಾಗ್ಲೂ ನನಗೆ ಮನೇಲಿ ತುಂಬಾ ಟಾರ್ಚರ್ ಆಗ್ತಿದೆ ಕಣ. ಅಲ್ಲಿಂದ ಹೇಗೆ ಎಸ್ಕೇಪ್ ಆಗ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಈ ಟಾರ್ಚರ್ ಇಂದ ತಪ್ಪಿಸ್ಕೊಳ್ಬೇಕಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಈ ಗೌರ್ಮೆಂಟ್ ಕೆಲಸ ಎಲ್ಲ ನಂಗೆ ಇಷ್ಟ ಇಲ್ಲ. ಫಾರಿನ್ ಹೋಗಿ ಸೆಟ್ಲ್ ಆಗೋದೇ ನನ್ನ ಆಸೆ. ನೀನು ನನ್ನ ಜೊತೆ ಬಂದ್ಬಿಡು, ಅಲ್ಲಿ ಯಾವ ತಂಟೆ ತಕರಾರು ಇಲ್ಲದೆ ಹಾಯಾಗಿರ್ಬೋದು ಅಂತ ನಿಮ್ಮ ಅಪ್ಪಂಗೆ ಹೇಳು. ಇದೆಲ್ಲ ಫೇಲ್ ಆಗೋ ಪ್ಲಾನ್. ಇನ್ನೊಂದು ಐಡಿಯಾ, ನಿಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಸಪ್ರೇಟ್ ಆಗಿ ಒಂದು ರೂಮ್ ಮಾಡಿಬಿಡು. ತಿಂಗಳು ಅಷ್ಟೋ ಇಷ್ಟೋ ಅಂತ ಮನೆಗೆ ಸ್ವಲ್ಪ ದುಡ್ಡು ಕಳಿಸ್ಬಿಡು, ಮ್ಯಾಟ್ರ್ ಸಾಲ್ವ್. ಏನಂತೀಯಾ? ಲೈ, ಸುಮ್ಮನೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ.
ನಮ್ಮ ಮೇರೆದಲ್ಲಿ ನನಗೆ ಆದಂತ ಒಂದೊಳ್ಳೆ ಹೆಸರಿದೆ. ಹೌದೌದು, ಮಹಾನ್ ಜಿಪುಣ ಅಂತ. ಏಯ್ ಏನೋ ಅಂದೆ? ಮಹಾ ನಿಪುಣ ಅಂದೆ ಕಣ. ಯಾಕೆ ನಿಂಗೇನಂತ ಕೇಳಿಸ್ತೋ? ನೋಡ, ಫಸ್ಟ್ ನಾನು ಹೇಳೋದನ್ನ ಕೇಳು. ನಮ್ಮ ಏರಿಯಾದಲ್ಲಿ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡಿರೋ ಒಳ್ಳೆ ಹುಡುಗ ಅಂತ ನೇಮ್ ಇದೆ ನನಗೆ. ಒಂದು ಇಮೇಜ್ ಇದೆ, ಇಮೇಜು ಗೊತ್ತಾ? ಈಗ ನಮ್ಮ ಮನೆಯಿಂದ ಆಚೆ ಬಂದೆ ಅಂತ ಇಟ್ಕೋ, ನಮ್ಮ ಏರಿಯಾದಲ್ಲಿ ನನಗಿರೋ ಇಮೇಜ್ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ನೋ 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 ಆ ಥರ ಎಲ್ಲ ಆಗ್ಬಾರ್ದು ನನಗೆ. ಜೊತೆಗೆ ನನ್ನ ಫ್ಯಾಮಿಲಿಯವ್ರ ಜೊತೆ ಸಿಗಾಕೊಂಡು ಕಷ್ಟನೂ ಪಡಬಾರ್ದು. ಎರಡು ಬ್ಯಾಲೆನ್ಸ್ ಆಗಬೇಕು. ಆ ಥರ ಒಂದು ಒಳ್ಳೆ ಐಡಿಯಾ ಕೊಡು. ಹಲೋ ಸ್ವಾಮಿ, ಕಳ್ಸ್ವಾಮಿ ನೀನು ಐಡಿಯಾ ಕೊಡು ಅಂದ್ರೆ ತಿಂತಿರೋದು ನೋಡೋ. ಈ ನದಿ ಮೂಲ ಮತ್ತೆ ಋಷಿ ಮೂಲನ ಹುಡುಕ್ಬಾರ್ದು ಅಂತಾರೆ. ಹಾಗೆ ನಿನ್ ಕಷ್ಟದ ಮೂಲನು ಹುಡ್ಕಕ್ ಹೋಗ್ಬಾರ್ದು ಶ್ರೀಮಂತು. ಈ ನಿನ್ ಕಷ್ಟಕ್ಕೆ ಆ ದೇವ್ರೆ ದರಗಿಳಿದು ಬಂದ್ರು ಯಾವ ಹೆಲ್ಪ್ ಮಾಡಕ್ಕಾಗಲ್ಲ. ನಿನ್ ಬಿಟ್ಟು ನಿನ್ ಫ್ಯಾಮಿಲಿ ಇರಲ್ಲ, ಫ್ಯಾಮಿಲಿ ಬಿಟ್ಟು ನೀನಿರಲ್ಲ. ಅದಕ್ಕೆ ಕಣ್ಮುಚ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ಬೇಕು. ಏನಂತ್ಯಾ? ನನ್ನ ಕೆಲ್ಸದ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಬಾಕಿ ಇದೆ ಕಣ. ನನ್ನ ಈ ಕಷ್ಟಕ್ಕೆಲ್ಲ ಕಾರಣ ಯಾರು ಹೇಳು? ಮೋಸ ಹೋಗಿರೋ ನಮ್ಮಪ್ಪ, ಜೊತೆಗೆ ಅವ್ರಿಗೆ ಮೋಸ ಮಾಡಿರೋ ನಮ್ಮ ಚಿಕ್ಕಪ್ಪ. ಅವರಿಬ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಾನು ಅನುಭವಿಸಿರೋ ಟಾರ್ಚರ್ ಎಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ನೋಡ್ತಾ ಇರೋ. ಅಕ್ಕ, ನಮ್ಮಿಬ್ರು ಕುಟುಂಬದವರು ಶತ್ರುಗಳ ಥರ ಜಗಳ ಆಡೋದನ್ನ ನೋಡ್ಬಾರ್ದು ಅಂತಾನೆ ನೀನ್ ನಮ್ಮನ್ನೆಲ್ಲ ಬಿಟ್ಟು ಹೊರಟು ಹೋದೇನೆ. ನಮ್ಮಪ್ಪ, ನಮ್ಮ ಯಜಮಾನ್ರು, ಬಾವ, ಲವ ಕುಶ ಥರ ಅನ್ಯೋನ್ಯವಾಗಿರೋದನ್ನ ನೋಡಿ ಎಷ್ಟು ಖುಷಿ ಪಟ್ಟಿದ್ರು. ನನ್ನ ಮಕ್ಕಳು ಅವರನ್ನ ಮದುವೆ ಮಾಡ್ಕೊಂಡು ಒಂದೇ ಮನೆಗೆ ಸೊಸೆಯರಾಗಿ ಹೋದ್ರೆ ಸಂತೋಷವಾಗಿರ್ತಾರೆ ಅಂದ್ಕೊಂಡು ನಮ್ಮಿಬ್ರನ್ನು ಈ ಮನೆಗೆ ಮದುವೆ ಮಾಡಿಕೊಟ್ರು. ಆದ್ರೆ ಯಾರ್ ಕಂಡ್ಬಿತ್ತೇನೋ ಗೊತ್ತಿಲ್ಲ ಕಣೆ, ಹಾಲಂಗಿದ್ದ ಸಂಸಾರ ಒಡೆದು ಚೂರ್ ಹಾಕೋಗಿದೆ ಕಣೆ. ಇದನ್ನೆಲ್ಲ ಸರಿ ಮಾಡ್ಬೇಕು, ಇಬ್ರನ್ನು ಒಂದ್ ಮಾಡ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ನನ್ನಿಂದ ಇದು ಸಾಧ್ಯ ಆಗ್ತಾ ಇಲ್ಲ ಕಣೆ. ಈಗ ಸತ್ತು ಸ್ವರ್ಗ ಸೇರಿರೋ ನೀನೇ ಇದಕ್ಕೊಂದು ದಾರಿ ತೋರಿಸ್ಬೇಕು ಅಕ್ಕ. ಬೇರೆ ಬೇರೆ ಆಗಿರೋ ಮನೆ ಮನಸ್ಸನ್ನೆಲ್ಲ ನೀನೇ ಒಂದ್ ಮಾಡ್ಬೇಕು ಕಣೆ.